ಇನ್ನು ಚಾಮರಾಜನಗರ ಸ್ಟೋರಿಯನ್ನು ನೋಡೋಣ. ಮಕ್ಕಳಾಗದೇ ಇರುವಂಥ ಮನೆಗಳನ್ನು ಸರ್ವೆ ಮಾಡೋ ನೆಪದಲ್ಲಿ ಆಮೇಲೆ ಆ ಮನೆಗೆ ಔಷಧಿ ಕೊಡುವಂಥ ನೆಪ ಮಾಡಿಕೊಂಡು ಕಳ್ಳತನ ಮಾಡ್ತಾ ಇದ್ದಾರೆ ನೋಡಿ. ಇಂಥ ಒಂದು ಗ್ಯಾಂಗ್ ಆಕ್ಟಿವೇಟ್ ಆಗಿದೆ. ಮಕ್ಕಳಾಗದೇ ಇರೋ ಮನೆಗಳನ್ನೇ ಟಾರ್ಗೆಟ್ ಮಾಡೋದು ಇವರು. ಟ್ರೀಟ್ಮೆಂಟ್ ಕೊಡೋ ಹೆಸರಲ್ಲಿ ವಂಚನೆ ಮಾಡ್ತಾರೆ. ಹಿಂಗೆ ಚಾಮರಾಜನಗರದಲ್ಲಿ 3 ಮನೆಗಳಿಗೆ ಆ ತಂಡ ಭೇಟಿ ಕೊಟ್ಟಿತ್ತು. ಜ್ಯೋತಿ ಗೌಡನಪುರ ಗ್ರಾಮದಲ್ಲಿ ಈಗ ಆತಂಕ ಮನೆ ಮಾಡ್ತಾ ಇದೆ. ಇವ್ರುಗಳೇನು ಮಾಡ್ತಾರೆ ಗೊತ್ತಾ? ಮನೆಗಳಿಗೆ ಬರ್ತಾರೆ, ಮನೆಯಲ್ಲಿ ಯಾರ್ಯಾರಿದ್ದಾರೆ, ಏನೇನು ಎತ್ತ ಅಂತ ಕೇಳ್ತಾರೆ. ಆಶಾ ಕಾರ್ಯಕರ್ತರಿಂದ ಮಾಹಿತಿಯನ್ನು ಪಡ್ಕೊಂಡು ಬರ್ತಾರೆ ಇವರು, ಹಾಗೆ ಸುಮ್ಮನೆ ಬರೋದಿಲ್ಲ. ಆಮೇಲೆ ಒಬ್ಬರು ಮನೆಯಲ್ಲಿ ಹಿಂಗೆ ವಿಚಾರಿಸಕ್ಕೆ ಬಂದು ಬೇರೆ ಕಡೆ ಗಮನವನ್ನು ಸೆಳೆದು ಮನೆಯಲ್ಲಿದ್ದ 16,500 ರೂಪಾಯಿ ಹಣವನ್ನು ಪಡ್ಕೊಂಡು ಎಸ್ಕೇಪ್ ಆಗಿಬಿಟ್ಟಿದೆ ಈ ತಂಡ. ಭರತ್ ಹಿರೇಮಠ್ ಎಂಬ ವ್ಯಕ್ತಿಯಿಂದ ನಡೆದಂತಹ ವಂಚನೆ ಇದು. ರಾಮಸಮುದ್ರ ಪೊಲೀಸ್ ಠಾಣೆಗೆ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಅಲ್ಲಿ ಬಂದದ ಸಂದರ್ಭದ ಒಂದು ಫೋಟೋಸ್ ನೋಡ್ತಾ ಇದ್ದೀರಿ. ಆಮೇಲೆ ಅವರೊಂದು ಕಾರ್ಡ್ ಕೊಟ್ಟಿದ್ದಾರೆ, ನಾವು ಈ ಕಡೆಯಿಂದ ಬಂದಿರೋದು, ಹಿಂಗೆ ಸರ್ವೆ ಮಾಡೋದಕ್ಕೆ ಬಂದಿರೋದು. ಆಮೇಲೆ ಮಕ್ಕಳಾಗದ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರಂತೆ ಈ ಖತರ್ನಾಕ್ ಗ್ಯಾಂಗ್ಗಳು.